20 ವಾರಗಳ ಕಾಲ ಡಾನ್ಸರ್ಸ್ಗೆಲ್ಲ ಒಂದು ಡಾನ್ಸಿಂಗ್ ಫೈಟ್ ನ ಕೊಟ್ಟು ಈಗ ಫೈನಲಿಸ್ಟ್ ಆಗಿ ನಿಂತಿದ್ದಾರೆ. ಮೊದಲನೇದಾಗಿ ನಮ್ಮ ಫೈನಲಿಸ್ಟ್ ಆದಂತ ಸಂಜನಾ ಅಂಡ್ ಥಾಪಾ. ಫಿನಾಲೆ ಟೆನ್ಷನ್ ಹೆಂಗಿದೆ? ಆಲ್ರೆಡಿ ಸ್ಟಾರ್ಟ್ ಆಗಿದೆ ಪ್ರಿಪ್ರೇಷನ್. ನೋಡೋಣ, ವೀಲ್ ಗಿವ್ ಆರ್ ಬೆಸ್ಟ್. ಅನನ್ಯ ಬೇಬಿ, ನೀನ್ ಫಿನಾಲೆಗೆ ಬಂದಿರೋದು ಖುಷಿ ನಿನಗಿದೆ, ಅದು ನನಗೆ ಚೆನ್ನಾಗಿ ಗೊತ್ತು. ಜಗ್ಗಪ್ಪ ಬಂದಿಲ್ಲ ಅನ್ನೋದು ನಿನಗೆ ಎಷ್ಟು ಖುಷಿ ಇದೆ? ಅವಳ ಮುಖದಲ್ಲೇ ಅಷ್ಟು ಖುಷಿ ಕಾಣಿಸ್ತಾ ಇದೆ. ಏನಿಲ್ಲ, ಬರೀ 0.5 ಅಲ್ಲಿ ಬಂದಿರೋದಷ್ಟೇ. ತಲೆ ಅದು ಎಷ್ಟ ಡಿಫ್ರೆನ್ಸ್ ಮಾಡಿದೆ ನೋಡಿ. ಫೈನಲ್ಸ್ ಕರ್ಕೊಂಡು ಹೋಗಿದೆ ನಮ್ನ 0.5. ಅಲ್ಲ ಕಣ್ರಿ, 0.5 ತಗೊಳಕ್ ಬಾಂಬೆಗೆ ಹೋಗಿ ಡ್ಯಾನ್ಸ್ ಕಲ್ತ್ಕೊಂಡ್ ಬರ್ಬೇಕಿತ್ತ. ನಾನು ಇಲ್ಲಿ ಮಳ್ಳೆ ಕಲ್ತ್ಕೊಂಡ್ಬಿಟ್ನಲ್ರಿ ಅದನ್ನ. ನಿನಗೆ ಬಟ್ ಖುಷಿ ಇದೆಯಮ್ಮ, ನೀನೇ ಆಯ್ಕೆ ಆಗಿರೋದು, ಅವನ ಆಯ್ಕೆ ಆಗದೆ ಇರೋದು? ಖುಷಿ ಇದೆ, ಅಫ್ಕೋರ್ಸ್ ಖುಷಿ ಇದೆ. ಅಂದ್ರೆ ನಾವಿಬ್ರು ಒಂದೇ ಟೀಮು. ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕಂತ ಯಾವಾಗ್ಲೂ ಇರುತ್ತೆ. ಅಟ್ ದಿ ಎಂಡ್ ಆಫ್ ದ ಡೇ ಅವರು ಕಾಂಪಿಟೇಷನ್ ಅಲ್ವಾ ನಮ್ಗೆ. ಹೌದೌದು. ಸೊ ವೆರಿ ವೆರಿ ಹ್ಯಾಪಿ ಮೋಹಿತ್ ಜೊತೆ ಫೈನಲ್ಸ್ಗೆ ಎಂಟರ್ ಆಗಿರೋದು. ನಂದು ನಮಗೆ ಗೊತ್ತಿಲ್ಲ, ನಮ್ಮ ಮಾಸ್ಟರ್ಗೆ ಗೊತ್ತಿರುತ್ತೆ ಏನು ಮಾಡಿಸ್ಬೇಕು ಅಂತ. ಮೇ ಬಿ ಟಿಲ್ ದ ಪರ್ಫಾರ್ಮೆನ್ಸ್ ವಿಲ್ ನಾಟ್ ನೋ ಏನು ಕಾಯ್ತಾ ಇದೆ ನಮಗೆ ಅಂತ. ಬಟ್ ವಿ ಆರ್ ಎಕ್ಸೈಟೆಡ್. ಈಗ ಅನು ಪೂಜಾ ಫಿನಾಲೆಗೆ ಹೋಗಿ ತುಂಬಾನೇ ಖುಷಿ ಆಗ್ತಿದೆ. ಬಟ್ ಸ್ವಲ್ಪ ನರ್ವಸ್ ಆಗ್ತಿದ್ದೀನಿ. ಬಟ್ ಪರವಾಗಿಲ್ಲ, ನಮ್ಮ ಮಾಸ್ಟರ್ ಏನೇ ಹೇಳಿದ್ರು ನಾನು ಮಾಡಲ್ಲ ಅಂತ ಹೇಳಲ್ಲ, ಮಾಡೇ ಮಾಡ್ತೀವಿ. ಗೌಡ್ರೆ ಮಾತಾಡೋದು ಬೇಡ, ಕೆಲವ್ರ ತರ ಬರೀ ಡ್ಯಾನ್ಸ್ ಮಾಡಿ ನಮ್ಮ ತಾಕತ್ ತೋರಿಸಿ ಗೆಲ್ಲೋಣ ಸರ್ ಅಂತ ಹೇಳಿದ್ದಾರೆ. ಅದನ್ನೇ ಮಾಡ್ತೀವಿ ನಾವು. ಅಂಡ್ ಫೈನಲಿಸ್ಟ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಯಾವ ಟೆನ್ಷನ್ ಇಲ್ಲ, ಇವತ್ತು ಓನ್ಲಿ ಸೆಲೆಬ್ರೇಷನ್. ಥ್ಯಾಂಕ್ ಯು. ಅಣ್ಣ, ಈ ಸೆಲೆಬ್ರೇಷನ್ ನೋಡೋದಕ್ಕೆ ನೀವೆಷ್ಟು ಕಾಯ್ತಿದ್ದೀರ ಅಣ್ಣ? ನಾನು ಥ್ರೂಔಟ್ ದ ಥಿಂಗ್ ಕಂಟೆಸ್ಟೆಂಟ್ ನೋಡಿದ್ರಲ್ಲಿ ಅವರು ರಿಲ್ಯಾಕ್ಸ್ ಮಾಡೋದೇ ಇಲ್ಲ, ಏನಾದರೂ ಒಂದು ಕೊಡಲೇಬೇಕು ಅಂತ ಅವರು ಮಾಡ್ತಾ ಇರ್ತಾರೆ. ದಟ್ಸ್ ವಾಟ್ ಇಸ್ ಅವರ್ ಕಂಟೆಸ್ಟೆಂಟ್ಸ್. ಅದು ನನಗೆ ಭಾಳ ಹೆಮ್ಮೆ ಅನ್ಸೋದು. ಅದು ಸೂಪರ್. ಏನಿಲ್ಲ, ಯಾವಾಗ ಮಾಮೂಲಿಯಾಗಿ ಡ್ಯಾನ್ಸ್ ಮಾಡ್ತಾರೆ ಮಾಡ್ತಾನೆ ಇರಿ ಆರಾಮಾಗಿ. ನಾನು ಅವತ್ತು ಫಸ್ಟ್ ಡೇಯಿಂದ ಹೇಳ್ತಾ ಇದ್ದೀನಿ, ನೀವು ಎಂಜಾಯ್ ಮಾಡಿ ಅಷ್ಟೇ. ಆಮೇಲೆ ಜಾಯ್ ಕೊಟ್ಟರೆ ನಮಗೆ ನಾವು ಎಂಜಾಯ್ ಮಾಡಿ ಆಮೇಲೆ ಏನು ಕೊಡಬೇಕು ಅದು ಕೊಡ್ತೀವಿ ನಾವು 100%. ಅಷ್ಟೇ ಎಂಜಾಯ್. ಆ್ಯಂಡ್ ಅಫ್ಕೋರ್ಸ್ ಇವತ್ತು ಲಾಸ್ಟ್ ಡೇ ಅಂದ ತಕ್ಷಣ ಈ ಸೆಟ್ಲಿ ನಮಗೆ ಐ ಫೀಲ್ ಸ್ವಲ್ಪ ನನಗೊಂದು ಸ್ವಲ್ಪ ಒಂಥರ ಬೇಜಾರಾಗ್ತಾ ಇದೆ. ಬಟ್ ಸ್ಟಿಲ್ ಬೇಜಾರಾದ್ರೂ ನಾವು ಸ್ಟಾರ್ಟ್ ಮಾಡಿದ ಪ್ರೋಗ್ರಾಮ್ ಮುಗಿಬೇಕು, ತಿರ್ಗಾ ಇನ್ನೊಂದು ಸ್ಟಾರ್ಟ್ ಆಗಬೇಕು. ಸೊ ಆ ವೆಯ್ಟಿಂಗ್ ಪೀರಿಯಡ್ ಇದೆಯಲ್ಲ, ದಟ್ಸ್ ಆಲ್ವೇಸ್ ಫನ್. ವಿ ಹ್ಯಾವ್ ಟು ವೆಯ್ಟ್. ಯಾಕಂದರೆ ಸೂರ್ಯ ಉದಯ ಆಗಬೇಕು, ಮುಳುಗಬೇಕು, ತಿರ್ಗಾ ಉದಯ ಆಗಬೇಕು. ಸೊ ಇಟ್ಸ್ ಲೈಕ್ ದಟ್. DKD ಶುಡ್ ಫಿನಿಶ್ ಆ್ಯಂಡ್ ಅಗೇನ್ ಸ್ಟಾರ್ಟ್. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫೈನಲ್ಸ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. Shady, bang, 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 wow! ಯಾಕೋ ನಗ್ತಾ ಇದೆಯಾ? ಅವನೇ ನಗ್ತಾವನಂದ್ರೆ ಊರೆಲ್ಲ ನಗ್ತದ್ ಬಿಡಕ ಹೋಗ್ತೀನಿ. ಸರಿ, ಮತ್ತೇನಕ್ಕೆ ಬಂದೆ ಇವತ್ತು? ಇದು ನಾವು ವಿಸ್ ಮಾಡ್ಬೇಕಲ್ಲಕ್ಕ. ಬಿಸ್ಸು ಯಾರಿಗೆ ಬಿಸ್ಸು? ಫಿನಾಲೆಗೆ ನೀವು ಅವ್ರ 5 ಜನ ಬಂದಿರೋದ್ ನೋಡಿದಿರ, ನಮ್ ಗುರುಗಳು 4 ಜನ ಬಂದಿರೋದ್ ನೋಡಿಲ್ಲಲ್ಲ. ಯಾರು? ಮೇಡಮ್ ಸರ್, ಅವ್ರಿಗೆ ವಿಸ್ ಮಾಡಕ್ ನೀನ್ ಬಂದಿರೋದು? ಅವ್ರಿದ್ರೆ ಸೊ ಅವ್ರಿಗೆ ವಿಸ್ ಮಾಡ್ಬೇಕಲ್ಲ. ಹ್ಯಾಪಿ ಬರ್ಡೇ ಮೇಡಮ್. ಲೇ, ಅವ್ರ ಬರ್ಡೇ ಅಲ್ಲ ಇವತ್ತು, ಇದು ಪ್ರೀ ಫಿನಾಲೆ. ಹ್ಯಾಪಿ ಪ್ರೀ ಫಿನಾಲೆ ಮೇಡಮ್. ಹ್ಯಾಪಿ ಪ್ರೀ ಫಿನಾಲೆ. ಫ್ರೀ ಎಲ್ಲ ಪೇಮೆಂಟ್. ಹ್ಯಾಪಿ ಪೇಮೆಂಟ್ ಆಫ್ಟರ್ ಫಿನಾಲೆ. ಹ್ಯಾಪಿ ಅಲ್ಲ ಕೊಡೋ, ಅನನ್ಯ ಫಿನಾಲೆಗೆ ಹೋಗೋಳೆ. ಅನನ್ಯ ಫಿನಾಲೆಗೆ ಹೋಗಿದ್ದಾಳೆ. ಕ್ಯಾನ್ ಯು ಬಿಲೀವ್? ಅವಳು ಹೆಂಗ್ ಹೋಗ್ಬಿಡ್ಲು ಅಂತ. ಅವಳು ಹಂಗೆಲ್ಲ ಹೋಗಲ್ಲ ಯಾವ ಸೋಲು ಫಿನಾಲೆ. ಅಲ್ಲ ಇದರ ಅನಿಸಿಕೆ, ನಿನ್ನ ಅನಿಸಿಕೆ ಏನು? ಅವನು ಎಲಿಮಿನೇಟ್ ಆಗಿದಂತಾನೆ ಇವಾಗ? ಇಲ್ಲ, ಅದ್ರ ಬಗ್ಗೆ 2 ಮಾತಿಲ್ಲ. ಅವ್ನು ಸೋಗೆ ಬರಕ್ಕಿರ್ಲಿಲ್ಲ, ಸೋಗೆ ರಂಗ್ ಸೆಲೆಕ್ಟ್ ಮಾಡ್ಬಿಟ್ಟಿದ್ರು. ಆದ್ರೂ ತಡ್ಕೊಂಡ್ ಇಲ್ಲಿ ತನಕ ತಳ್ಳಿದ್ರಲ್ಲ, ಇದಕ್ಕೆ ನನ್ನ ಕೋಟಿ ಅನಂತ ಧನ್ಯವಾದಗಳು. ಈ ಸೋಗ್ ಬಂದು ಎಲ್ಲ ದುಡ್ಡು ಕಳ್ಕೊಂಡ್ರು. ಅಣ್ಣ ಒಬ್ನೇ ದುಡ್ಡು ಮಾಡ್ಬಿಟ್ಟವನೆ, ಇಲ್ಲಿ ಡ್ಯಾನ್ಸು ಮಾಡಿ, ಅಲ್ಲಿ ಸೋನು ಮಾಡಿ, ಇನ್ನೊಂದು ಸಿನಿಮಾನು ಮಾಡವನೆ. ಇನ್ನೊಂದ್ ಕೇಳಿದ್ಯಾ ನೀನು? ನೆಕ್ಸ್ಟ್ ಶೋಲು ಇರೋದು ಜೋಡಿ ನಂಬರ್ 1. ನಮ್ಮನ್ ಲೀಸಿಗೆ ಹಾಕೊಂಡು ಅವ್ನು ಸೋಗ್ ಹಾಕತ್ತಾ ಇದಾರಲ್ಲ ಮೇಡಮ್. ನೋಡು, ಎಲ್ಲ ಸರಿಯಾಗಿದ್ದಿದ್ರೆ ನೀನು ಜೋಡಿ ನಂಬರ್ 1ಗೆ ಹೋಗ್ಬೋದಿತ್ತು. ಈಗಲೂ ಸ್ವಲ್ಪ ಸೌಮ್ಯವಾಗಿ ಕುತ್ಕೋ ಅವನ ಜೊತೆ.
ಮಾಸ್ಟರ್ ಫಿನಾಲಿಗೆ ಏನ್ ಮಾಸ್ಟರ್ ಮಾಡ್ತೀರಾ? ಎಲ್ಲರೂ ನೀವು ಪ್ರೀ ಫಿನಾಲಿಗೆ ಈ ತರ ಪರ್ಫಾರ್ಮ್ ಮಾಡ್ಬಿಟ್ರೆ ನೀನೇನು ಡ್ಯಾನ್ಸ್ ಅಲ್ಲಿ ಸ್ಕೇಟ್ ಮಾಡ್ತಿದ್ಯಲ್ಲೋ ನೀನು. ಇದಕ್ಕೋಸ್ಕರ ಆಲ್ರೆಡಿ ಕಲ್ತಿದ್ಯಾ ನೀನು? ಆಕ್ಚುಲಿ ಮನೇಲಿ ಇತ್ತದು. ಹಾ. 1 ವರ್ಷ ಆಗಿತ್ತು ನಾನು ಯೂಸ್ ಮಾಡಿದೆ. ಹಾ. ಅವಾಗ ಸುಮ್ಮನೆ ಊಟ ಮಾಡ್ಕೊಂತ ಸುಯಿ ಸುಯಿ ಅಂತ ಊಟ ಮಾಡ್ಕೊಂಡು ಅದ್ರಲ್ಲೇ ಹೋಗ್ತಿದ್ದೆ. ಇವತ್ತು ಯೂಸ್ ಆಯ್ತದು. ಬಟ್ ಇವತ್ತು ಪ್ರೀ ಫಿನಾಲೆಯಲ್ಲಿ ಇಂಥ ಒಂದು ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಕೊಟ್ಟಂತ ಪೂಜಾ ಅನೂಪ್ ವಸನ್ ಮಾಸ್ಟರ್ಗೆ ಹೇಳಿ ರಾಘು. ಇದು ನಾಟ್ ಜಸ್ಟ್ ಓಕೆ, ದಿಸ್ ಇಸ್ ಫೆಂಟಾಸ್ಟಿಕ್ ಇದು. ಆ್ಯಂಡ್ ಆಲ್ ಡಾನ್ಸರ್ಸ್ ಫಿನಾಮಿನಲ್, ಸೂಪರಾಗಿ ಡಾನ್ಸ್ ಮಾಡಿದ್ರು. ಎಸ್ಪೆಷಲಿ ಲಾಸ್ಟಲ್ಲಿ ಫಿನಿಶಿಂಗ್ ಟಚ್ ಕೊಟ್ಟರು ಒಬ್ರು, ಏರ್ ಫ್ಲಿಪ್ ಏನೋ ಮಾಡಿದ್ರು. ಸೂಪರ್ ಮರ, ಸೂಪರ್. ಏನಕ್ಕೆ ಅನೂಪ್, ಯು ಆರ್ ಅ ಪರ್ಫೆಕ್ಟ್ ಡಾನ್ಸರ್, ಯು ಆರ್ ಅ ರಿಯಲಿ ವೆಲ್ ಅರ್ನ್ಡ್ ಆರ್ಟಿಸ್ಟ್ ಅಂತ ಅನ್ಸುತ್ತೆ ಗೊತ್ತಾ. ಯಾಕೆ ಅಂದರೆ ಯು ಡಿಡ್ ಇಟ್ ಸೋ ವೆಲ್. ಆ್ಯಂಡ್ ಪೂಜಾ ಆ್ಯಸ್ ಆಲ್ವೇಸ್ ಮಗು, ನಿನ್ನ ಆ್ಯಟಿಟ್ಯೂಡ್ ಇದೆಯಲ್ಲ, ನಿನ್ನ ಸ್ಟೈಲು, ಇವೆಲ್ಲವೂ ಕೂಡ ಮಾತಾಡಂಗಿಲ್ಲ ಕಣ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಟು ದ ಗ್ರ್ಯಾಂಡ್ ಫಿನಾಲೆ. ಐ ಆಮ್ ಶ್ಯೂರ್ ಪ್ರತಿಯೊಬ್ಬರು ಶಿವಣ್ಣ ಮಾಮ ಹೇಳೋ ಥರ ಚಿಟಿ ಬ್ಯಾಂಗ್ ವಕಾವೆ ಅವತ್ತು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಒಂದ್ಸಲಿ ನೀವು ಹೇಳಿ ನೋಡೋಣ. ವಕಾ ಒಂದ್ಸಲಿ. ಗುಡ್, ವೆರಿ ಗುಡ್. ಹೇಳಿ ರಚ್ಚು. ಫಸ್ಟ್ ಆಫ್ ಆಲ್ ನನಗೆ ಅನೂಪ್ ಮತ್ತು ಪೂಜಾ ಅವರ ಜರ್ನಿ ಟಿಲ್ ನಾವು ನನಗೆ ಎಷ್ಟು ಖುಷಿ ಕೊಟ್ಟಿದೆ ಅಂದರೆ, ಇಬ್ಬರು ಚಿಕ್ಕವರಾಗಿ ದೊಡ್ಡವ್ರಿಗೆ ಕಾಂಪಿಟೇಷನ್ ಟಕ್ಕರ್ ಕೊಡ್ತಿರೋದೇ ಒಂದು ಸೂಪರ್. ಅಲ್ಲೇ ಗೆದ್ಬಿಟ್ರಿ ನೀವು. ಇವತ್ತು ನಿಮ್ಮಿಬ್ಬರ ಪರ್ಫಾರ್ಮೆನ್ಸ್ ನನಗೆ ಸೈಕ್ ಮಾಡಿ. ಶಿವಣ್ಣ, ನಿಮ್ಗೆ ಹೆಂಗ ಅನ್ಸ್ತಣ್ಣ? ಪೂಜಾ ಬಗ್ಗೆ ಹೇಳ್ತೀನಿ ಫಸ್ಟು. ಬರ್ಬೇಕಾದ್ರೆ ಭಾಳ ಸಿಂಪಲ್ ಆಗಿ ಭಾಳ ಮುದ್ದಾಗಿ ಏನೋ ಇವತ್ತು ಶಿ ಹಸ್ ಬಿಕಮ್ ಮಾಸ್. ಮೈ ಗಾಡ್, ನಾನು ನಿಜವಲ್ಲ ಬ್ಲೆಸ್ ದಟ್ ಚೈಲ್ಡ್. ನಿಜವಲ್ವ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಆ ಸ್ಟೈಲು, ಆ್ಯಟಿಟ್ಯೂಡು ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಯ್ತು ಎಲ್ಲ ಫಾರ್ಮ್ ಆಫ್ ಡ್ಯಾನ್ಸ್ಗೂ. ಅಂದರೆ ಬ್ಯೂಟಿಫುಲ್ ಪೂಜಾ, ಆಲ್ ದ ಬೆಸ್ಟ್. ಆ್ಯಂಡ್ ಅನೂಪ್, ನೋ ಡೌಟ್ ಅನೂಪ್ ಮಾತ್ರ ಫ್ಯಾಂಟಾಸ್ಟಿಕ್. ಯಾಕಂದರೆ ಏನೇ ಮಾಡಿದ್ರು ಒಂದು ಅಚ್ಚುಕಟ್ಟಾಗಿ ಮಾಡುತ್ತಾನೆ, ಒಂದು ನೀಟ್ನೆಸ್ ಇರುತ್ತೆ, ಆ ಫಿನಿಶಿಂಗ್ ಇರುತ್ತೆ, ಭಾಳ ಒಂದು ಸಿನ್ಸಿಯಾರಿಟಿ ಇರುತ್ತೆ, ಡಿಸಿಪ್ಲಿನ್ ಇದೆ. ಫಸ್ಟ್ ಥಿಂಗ್ ಬಂದಾಗ ಅವ್ನು ಏನು ಮಾಡಬೇಕು ಇದ್ರಲ್ಲಿ ಏನೇ ತಮಾಷೆ ಮಾಡ್ಕೊಂಡಿದ್ರು ಈ ನೋಸ್ ವಾಟ್ ಈ ಶುಡ್ ಡೂ. ಆ ಮೈಂಡ್ ಓಡ್ತಾ ಇರುತ್ತೆ. ದಟ್ ಈಸ್ ವಾಟ್ ಐ ಲೈಕ್ ಇನ್ ಅನೂಪ್. ವಸಂತ್ ಬಗ್ಗೆ ನಾನು ಮಾತಾಡಿದ್ರೆ 100% ವಸಂತ್, ನೀವು ವಾಟ್ ಎವರ್ ಯು ಥಿಂಕ್ ಅದೇ ಯೂನಿಕ್ ಆಗಿ ಥಿಂಕ್ ಮಾಡೋದು, ಅದಕ್ಕೆ ಯೂನಿಕ್ ವಸಂತ್ ಹೇಳ್ತೀನಿ. ಎವ್ರಿಬಡಿ ಡಾನ್ಸ್ ವೆರಿ ವೆಲ್. ಇಟ್ ಇಸ್ ಚೇಡಿ ಬ್ಯಾಂಗ್ 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 ವಕಾ. ಥ್ಯಾಂಕ್ ಯು ಅಣ್ಣ. ಬಟ್ ರಚ್ಚು, ನಂದು ಒಂದು ಆಸೆ ಇದೆ. ಇವನೇನು ಒಂದು ಹೊಸ ಕಲೆಯನ್ನ ತೋರಿಸ್ದ, ಸ್ಕೇಟಿಂಗ್ ಅನ್ನೋ ಕಲೆ. ಅವ್ನು 1 ವರ್ಷ ಏನೋ ಆ ಮನೇಲಿ ಬ್ರೇಕ್ಫಾಸ್ಟು, ತಿಂಡಿಗೆ, ಊಟಕ್ಕೆ ಅಂತ ಹೇಳಿ ಅಡುಗೆ ಮನೆಗೆ ಹೋಗೋಕೆ ಅದನ್ನ ಬಳಸ್ತಾ ಇದ್ದ. ಆದರೆ ಇದನ್ನ ಕರಗತ ಮಾಡ್ಕೊಂಡಂಥ ಒಬ್ಬ ಕಲಾವಿದ್ರನ್ನ ಈಗ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಹುಲಿ ಕಾರ್ತಿಕ್. ಹುಲಿ, ಆರ್ ಯು ರೆಡಿ? ರೆಡಿ. ಎಲ್ಲಿ ಮಾಡ್ಬೇಕು ಹೇಳಿ ಈಗ? ಫಸ್ಟ್ ಇಲ್ಲಿ ಮಾಡು, ನೆಲದ ಮೇಲೆ. ವೆಲ್ಡಿಂಗ್ ತಾನೆ? ಅಲ್ಲಿ ವೆಲ್ಡಿಂಗ್ ಅಲ್ಲ ಕೊಡೋ, ಸ್ಕೇಟಿಂಗ್. ವೆಲ್ಡಿಂಗ್ ಆದ್ರೆ ಮಾಡ್ತೀನಿ ಅಕ್ಕ, ಈ ಸ್ಕೇಟಿಂಗ್ ಹೆಂಗ್ ಮಾಡೋದು? ಕೊಡ್ರಿ, ಸ್ಕೇಟಿಂಗ್ ಕೊಡ್ರಿ. ಹಾಕೋ. ಲೋ ಮಚ್ಚ, ಅಲ್ಲೋ ಕೂತ್ಕೊಂಡು ಹೋಗೋದಲ್ಲ ಕಣೋ, ನಿಂತ್ಕೊಂಡು ಹೋಗೋದ್ ಮಗ.